ಲವ್ ಅಂತ ಬಿದ್ದಾಗ ಏನೇನು ಆಗ್ಬೋದು, ಬಟ್ ಯು ಹ್ಯಾವ್ ಟು ಚೂಸ್ ದ ರೈಟ್ ಪರ್ಸನ್ ಇನ್ ಲೈಫ್. ಸ್ವಲ್ಪ ತಡೋ ಆದರೂ ಪರವಾಗಿಲ್ಲ, ಯು ಶುಡ್ ಥಿಂಕ್ ಆಫ್ ದ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂತ. ಎಲ್ಲರೂ ಟಕೀಲಾ ಕಿಕ್ಕೋ ಕಿಕ್ಕು ಅಂತ ಟ್ಯಾಗ್ ಲೈನ್ ಶುರುವಾಗಿದೆ. Nothing is good or bad in this world. Only thinking makes it so ಅಂತ ಶೇಕ್ಸ್ಪಿಯರ್. ಸೊ ಒಳ್ಳೇದು ಕೆಟ್ಟದು ತಪ್ಪು ಸರಿ ಯಾರು ತೀರ್ಮಾನ ಮಾಡೋದು? ಐ ಥಿಂಕ್ ಎಲ್ಲರಿಗೂ ಕಿಕ್ಕು ಖಂಡಿತವಾಗ್ಲೂ ಬರುತ್ತೆ. ಎಲ್ಲರಿಗೂ ನಮಸ್ತೆ, ಮೀಡಿಯಾ ಬಜಾರ್ಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇವತ್ತು ನಮ್ಮ ಜೊತೆಗೆ ಡ್ರಗ್ಸ್ ಅಡಿಕ್ಟ್ ಆದ್ರೆ ಏನೇನು ಸಮಸ್ಯೆ ಆಗುತ್ತೆ, ಚಟಕ್ಕೆ ಮನುಷ್ಯ ಬಿದ್ರೆ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾನೆ, ಇದ್ರ ಬಗ್ಗೆ ಒಂದು ವಿಶೇಷ ಕಾನ್ಸೆಪ್ಟ್ ನ ಇಟ್ಕೊಂಡು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದೆ ಟಕೀಲಾ ಮೂವಿ. ಈ ಸಿನಿಮಾ ಇದೇ ಮೇ 16ನೇ ತಾರೀಕು ನಿಮ್ಮ ಮುಂದೆ ಬರ್ತಿದೆ. ಈಗ ಈ ಸಿನಿಮಾ ತಂಡ ನಮ್ಮ ಜೊತೆಗಿದೆ. ಬನ್ನಿ ಅವ್ರ ಜೊತೆ ಯಾವ ರೀತಿ ಈ ಸಿನಿಮಾ ಕತೆ ಉಟ್ಕೊಂತು, ಸಿನಿಮಾ ಶೂಟಿಂಗ್ ವೇಳೆ ಏನೇನಾಯ್ತು, ಈ ಒಂದು ಅನುಭವಗಳನ್ನ ತಿಳ್ಕೊಳ್ತಾ ಹೋಗೋಣ. ಈ ಸಿನಿಮಾದ ಸಾರಥಿ ನಿರ್ದೇಶಕರಾದಂತಹ ಕೆ ಪ್ರವೀಣ್ ನಾಯಕ್ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ಸ್ಯಾಂಡಲ್ವುಡ್ ನ ಚಾಕ್ಲೇಟ್ ಹೀರೋ ಧರ್ಮಕೀರ್ತಿ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಸಿನಿಮಾದ ನಾಯಕಿ ನಿಖಿತಾ ಸ್ವಾಮಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ ಮಾ. ಈಗ ಇಡೀ ತಂಡಕ್ಕೆ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಇದೇ ಮೇ 16ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸಿನಿಮಾ ಬಗ್ಗೆ? ಎಕ್ಸೈಟ್ ಅನ್ನೋದಕ್ಕಿಂತ ಈಗ ಜನರನ್ನ ರೀಚ್ ಮಾಡಬೇಕು, ಆಮೇಲೆ ಒಂದು ವಿಷಯ ಅದಕ್ಕೆ ಹೇಳಿದ್ದೀವಿ ಅದನ್ನು ತಲುಪಿಸ್ಬೇಕು. ಇದರ ಮೂಲಕ ಇದು ದೊಡ್ಡ ಒಂದು ಜವಾಬ್ದಾರಿ, ಆಮೇಲೆ ಒಂದು ಕಾಳಜಿ ನಮಗೆ ಇರುತ್ತೆ. ಯಾಕಂದರೆ ಈಗ ಎಲ್ಲರೂ ಗೊತ್ತಿರೋ ಹಾಗೆ ಸಿನಿಮಾಗಳು ಇವತ್ತು ಚಿತ್ರಮಂದಿರಗಳು ಕಮ್ಮಿ ಆಗ್ತಾ ಇದ್ದಾವೆ. ಅದರಿಂದ ತಲುಪಿಸೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ ಜನರಿಗೆ. ಎಂಥ ಒಳ್ಳೆ ಕಥೆನಾರು ಮಾಡಿ ಏನಾದರೂ ಮಾಡೋ ಜನಕ್ಕೆ ತಲುಪಿಸೋದು ಹೇಗೆ ಇರೋದಿಲ್ಲ. ಇಲ್ಲಿ ಕೆಲವು ತುಂಬ ಸೋಲ್ತಿದ್ದೀವಿ, ತುಂಬ ಜನ ಸೋಲ್ತಾ ಇದ್ದಾರೆ. ಸೊ ಅದನ್ನು ನಾವು ಗೆಲ್ಲಬೇಕು ಅಂತ ಇದ್ದೀವಿ. ಹೇಗಾದರೂ ಮಾಡಿ ಇದನ್ನ ಜನರಿಗೆ ತಲುಪಿಸ್ಬೇಕು. ಆಮೇಲೆ ನೋಡಿದವರು ಖುಷಿಯಾಗಿ ಪೈಸಾ ವಸೂಲು ಅಂತಾರೆ, ಪರವಾಗಿಲ್ಲಪ್ಪ ನನಗೆ ದುಡ್ಡು ಕೊಟ್ಟು ಬಂದಿದ್ದು ಸಾರ್ಥಕ ಆಯಿತು ಅನ್ನೋ ರೀತಿ ಸಿನಿಮಾ ಮಾಡಿದ್ದೀವಿ. ಇದರಲ್ಲಿ ಒಂದಷ್ಟು ವಿಚಾರಗಳು ಜೀವನಕ್ಕೆ ಹತ್ತಿರವಾಗೋದ್ರಿಂದ ಖಂಡಿತ ಜನರಿಗೆ ಇದು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್ ಧರ್ಮ ಸರ್, ಟಕೀಲಾ ಕಿಕ್ ಹೇಗಿದೆ? ಸೂಪರ್, ಚೆನ್ನಾಗಿದೆ. ನನಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ ಸಿನಿಮಾಲಿ. ಒಂದು ಶೇಡ್ ಆಫ್ ಒಂದು ರಿಚ್ ಬಿಸ್ನೆಸ್ ಮೆನ್ನು. ಸೊ ಲೈಫಲ್ಲಿ ಏನೇನು ಆಗುತ್ತೆ, ಸೂಕ್ಷ್ಮವಾಗಿರಲ್ಲ ಅಂದರೆ ಏನಾದರೂ ಒಂದೇನೋ ಒಂದು ವಿದೌಟ್ ಎನಿ ಒಂದು ಇದಿಲ್ಲದೆ ಒಂದು ಫ್ಲೋ ಲೈಫ್ ಇಲ್ಲದೆ ಏನಾದರೂ ಹೋದರೆ ಏನೇನು ಆಗ್ಬೋದು ಅನ್ನೋದು ಒಂದು ಟಕೀಲಾ ಸಿನಿಮಾಲಿ ಒಂದು ಪಾತ್ರ ಇರೋದು. ಒಂದೆರಡು ಶೇಡ್ ಇರೋಂಥ ಒಂದು ಪಾತ್ರ. ಅಂದ್ರೆ ಈ ಸಿನಿಮಾದಲ್ಲಿ 2 ಶೇಡ್ಸ್ ಇದಾವೆ ಅಂತ. ಕಂಪ್ಲೀಟ್ ಒಂದು ಆ್ಯಕ್ಷನ್ನು ಮತ್ತು ಒಂದು ಥ್ರೂ ಔಟ್ ಒಂದು ಬಿಸ್ನೆಸ್ ಮೆನ್ ಕೈಂಡ್ ಆಫ್ ಇದು. ಓಕೆ, ಈ ಸಲ ಹಂಗಾರೆ ಆಕ್ಷನ್ ಸೀನ್ಗಳಲ್ಲಿ ಇದಾರೆ. ಆ್ಯಕ್ಷನು ಇದೆ, ಆ್ಯಂಡ್ ಒಂದು ಫಸ್ಟ್ ಹಾಫಲ್ಲಿ ಒಂದು ಇದು ಬಿಸ್ನೆಸ್ ಮೆನ್ ಕೈಂಡ್ ಆಫ್ ಇದು. ಓಕೆ, ಟಕೀಲಾ ಕಿಕ್ ನಿಮ್ಗೆ ಹೇಗಿದೆ? ಸಾಂಗ್ ಅಂತೂ ಅಷ್ಟು ಮಸ್ತಾಗಿ ಡ್ಯಾನ್ಸ್ ಮಾಡಿದೀರಾ. ಟಕೀಲಾ ಕಿಕ್ ನಿಮ್ಗೆ ಹೇಗಿದೆ? ಆಕ್ಚುಲಿ ವೆರಿ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ. ಎಲ್ಲರೂ ಟಕೀಲಾ ಕಿಕ್ಕೋ ಕಿಕ್ಕು ಅಂತ ಟ್ಯಾಗ್ ಲೈನ್ ಶುರುವಾಗಿದೆ. ಎಸ್, ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅಂದ್ರೆ ಸರ್ ಹೇಳ್ದಂಗೆ ಒಂದು ಮೆಸೇಜ್ ಆಗಲಿ ಅಥವಾ ಆ ಥರ ಒಂದು ಏನು ಸಬ್ಜೆಕ್ಟ್ ಅಲ್ಲ, ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಸಬ್ಜೆಕ್ಟ್. ಐ ಥಿಂಕ್ ಎಲ್ಲರಿಗೂ ಕಿಕ್ ಖಂಡಿತವಾಗ್ಲೂ ಬರುತ್ತೆ. ಇದು ಟಕೀಲಾ ಕಿಕ್ ಅಂದ್ರೆ ಈ ಒಂದು ಲೈನ್ ತಗೊಳ್ಬೇಕು, ಡ್ರಗ್ಸ್ ಬಗ್ಗೆ ಜನಗಳಿಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಅನ್ಸಿದೆ. ನಾನು ಓವರಾಲ್ ಹೇಳೋದು ಎನಿ ಅಡಿಕ್ಷನ್, ಯಾವುದೇ ಅಡಿಕ್ಷನ್ ಅನ್ನೋದು ಇದೆಯಲ್ಲ, ಏನಾಗುತ್ತೆ ಅಂದರೆ ನೋಡಿ, ಈ ಮನುಷ್ಯನ ಗುಣ ಹೇಳ್ಬಿಡ್ತೀನಿ ಚಿಕ್ಕದಾಗಿ. ತಪ್ಪು ಮಾಡಿದವರು ಯಾರೂ ಇಲ್ಲ. ತಪ್ಪು ಮಾಡೋದು ಮನುಷ್ಯನ ಸಹಜವಾದ ಗುಣ. ಆದರೆ ಎಷ್ಟೋ ಸಲ ಅವ್ರಿಗೆ ಇದು ತಪ್ಪು ಅನಿಸಲ್ಲ ಮಾಡುವಾಗ. ಅದು ತಪ್ಪು ಅನಿಸಿದ್ರೆ ಮಾಡ್ತಿರ್ಲಿಲ್ವೇನೋ, ಬಟ್ ಅವ್ರಿಗೆ ನಾನು ಸುಮಾರು ಜನ ಮಾತಾಡ್ತೀನಿ, ಆದರೆ ಆ ಟೈಮಲ್ಲಿ ಅದು ತಪ್ಪು ಅಂತ ಗೊತ್ತಾಗಲಿಲ್ಲ ಅಂತ ಅದಕ್ಕೊಂದು ಆ್ಯಸಿಡ್ ಟೆಸ್ಟ್ ಹೇಳ್ತೀನಿ. ಅವ್ರಿಗೆ ಹೇಳ್ತಿದ್ದೆ, ನೋಡಪ್ಪ ನೀನು ಮಾಡೋ ಕೆಲಸ ನಿಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು, ನಿನ್ನ ಫ್ರೆಂಡು ಗೊತ್ತಾಗಬಾರ್ದು ಅಂತ ಈ ಥರ ಏನಾದ್ರು ನಿನ್ನ ಮನಸ್ಸಲ್ಲಿ ಬಂದರೆ ಅದು ತಪ್ಪು ಅಂತ ತಿಳ್ಕೊಂಡಿದ್ಯಾ ಅಂತ ಲೆಕ್ಕ. ತಪ್ಪು ಸರಿ ತಪ್ಪು ನಾವು ಹೇಳೋಕ್ಕಾಗ, ಮುಚ್ಚಿಟ್ಕೊಂಡು ಮಾಡೋದು ತಪ್ಪು. ಏನೋ ಮುಚ್ಚಿಟ್ಕೊಂಡು ಮಾಡ್ತೇವೆ, ಮನೆಯವ್ರಿಗೆ ಇದನ್ನು ಹೇಳಲ್ಲ, ಇದು ಹೇಳಿದ್ರೆ ಬೇಡಪ್ಪ ಸಮಾಜಕ್ಕೆ ಇದು ಗೊತ್ತಾಗಬಾರ್ದು ಅಂತ ಏನಾದ್ರು ನಿನ್ನ ಭಾವನೆ ಇದ್ರೆ ಅದು ತಪ್ಪು ಅಂತ. ತಪ್ಪು ಅಂದ್ರೆ ನಥಿಂಗ್ ಇಸ್ ಗುಡ್ ಆರ್ ಬ್ಯಾಡ್ ಇನ್ ದಿಸ್ ವರ್ಲ್ಡ್, ಓನ್ಲಿ ಥಿಂಕಿಂಗ್ ಮೇಕ್ಸ್ ಇಟ್ ಸೊ ಅಂತ ಶೇಕ್ಸ್ಪಿಯರ್. ಸೊ ಒಳ್ಳೇದು ಕೆಟ್ಟದು ತಪ್ಪು ಸರಿ ಯಾರು ತೀರ್ಮಾನ ಮಾಡೋದು? ಒಂದು ಕಾಲದಲ್ಲಿ ತಪ್ಪಾಗಿರೋದು ಇನ್ನೊಂದು ಕಾಲದಲ್ಲಿ ಸರಿಯಾಗಿರೋದು, ಒಂದು ಕಾಲದಲ್ಲಿ ಸರಿಯಾಗಿರೋದು ಈ ಕಾಲದಲ್ಲಿ ತಪ್ಪಾಗ್ಬೋದು. ಇದರ ಬೇಕಾದಷ್ಟು ನಾವು ನೋಡ್ತೀವಿ, ಕಾನೂನು ಪ್ರಕಾರವಾಗಲಿ ಸಮಾಜದ ಪ್ರಕಾರವಾಗಲಿ. ನೋಡಿ, ಒಂದು ಕಾಲದಲ್ಲಿ 4 ಜನ ಹೇಳ್ತಿರ್ತೀವಿ, ನಮ್ಮ ದೊಡ್ಡಪ್ಪ ಅಂತ ನೋಡೋದು, ಅದು ನಮ್ಮ ತಾತ ಅಂತ ನೋಡಿದ್ರೆ 4 ಜನ ಹೇಳ್ತಿರು ಅಂತಾರೆ. ಅದು
ಮಾಮೂಲಾಗಿತ್ತು 2 ಹೆಂಡ್ತಿರು 3 ಹೆಂಡ್ತಿರು. ಇವತ್ತು ಅದು ಕಾನೂನು ಪ್ರಕಾರ ಇಲ್ಲ, ಮಾಡಂಗಿಲ್ಲ. ಈ ಥರ ಒಂದು ಕಾಲದಲ್ಲಿ ಓಕೆ ಅಂತ ಇನ್ನೊಂದು ಕಾಲದಲ್ಲಿ. ಸೊ ಒಟ್ಟಿನಲ್ಲಿ ನನ್ನ ಉದ್ದೇಶ ಏನಪ್ಪ ಅಂದರೆ ತಪ್ಪು ಅನ್ನೋದು ನಮ್ಮ ಅರಿವಿಗೆ ಬಂದ್ಬಿಟ್ರೆ, ನಾನೇನೋ ತಪ್ಪು ಮಾಡಿದೆ ಅಂತ ಗೊತ್ತಾರೆ ತಕ್ಷಣ ಬಿಟ್ಬಿಡಿ. ಯಾಕಂದರೆ ಆ ಥರದಲ್ಲಿ ಅದ್ರ ಮುಂದುವರಿಯೋದನ್ನು ಬಿಟ್ಟುಬಿಡ್ಬೇಕು ಮನುಷ್ಯ. ಯಾಕಂದರೆ ಸಿನ್ ವೋಂಟ್ ಕಿಲ್ ಯು ಬಟ್ ಗಿಲ್ಟ್ ವಿಲ್. ನಿಮಗೆ ನಿಮ್ಮ ತಪ್ಪುಗಳು ಪಾಪಗಳು ನಿಮ್ಮನ್ನು ಸಾಯಿಸಲ್ಲ. ಎಂಥ ದೊಡ್ಡ ಪಾಪನೇ ಮಾಡೋದು ಸಾಯಿಸಲ್ಲ. ನಾನು ಹಿಂಗೆ ಮಾಡಿದ್ನಲ್ಲ ಅನ್ನೋದೇನಾದ್ರು ಬಂದು ಕೂತ್ಕೊಂಡ್ಬಿಟ್ರೆ, ಯಾಕಂದರೆ ನೀವು ಅದನ್ನು ತಪ್ಪು ಅಂತ ತಿಳ್ಕೊಂಡು ನಿಮಗೆ ಭಾವನೆ ಬರುತ್ತೆ, ಗಿಲ್ಟ್ ಬರೋಕ್ಕೆ ಶುರು ಆಗೋದು. ಅದು ಬೇಡ. ಸೊ ಆದಷ್ಟು ಸ್ವಚ್ಛವಾಗಿದೆ ಅಂತ ಒಂದು ಸಣ್ಣ ಮೆಸೇಜ್. ಮೆಸೇಜಿಂದ ದೊಡ್ಡ ಮೆಸೇಜ್ ಅನ್ನೋ ಥರ ಅಲ್ಲ, ಇದು ಒಂದು ವಿಷಯ ಇಂಡೈರೆಕ್ಟಾಗಿ ಬರುತ್ತೆ. ಜೊತೆಲಿ ಇದು ನೀವು ಹೇಳೋದಿಲ್ಲ, ಈಗ ಚಟಕ್ಕೆ ಬಲಿಯಾಗುತ್ತೆ, ಆಮೇಲೆ ಸರಿ ತಪ್ಪುಗಳು ವಿವೇಚನೆ ಕಳ್ಕೊಂಡ್ಬಿಡ್ತಾನೆ ಮನುಷ್ಯ. ಈ ಡ್ರಗ್ಸ್ ನೋಡಿ ಬ್ರೈನ್ ಸೆಲ್ಸ್ ಮೇಲೆ ಎಫೆಕ್ಟ್ ಮಾಡ್ಬಿಡುತ್ತೆ ಅವನ. ಅಂದ್ರೆ ಇದಕ್ಕೋಸ್ಕರ ರಿಸರ್ಚ್ ಮಾಡಿದಿರಾ ಈ ಸಿನಿಮಾಗೋಸ್ಕರ ಅಥವಾ ಒಂದು? ಬೇಸಿಕಲಿ ನಾನು ಮನಸ್ಸಿಗೆ ಸಂಬಂಧಪಟ್ಟ ಬಹಳಷ್ಟು ಕಾಯಿಲೆಗಳನ್ನ, ಬಹಳಷ್ಟು ನೋವುಗಳು, ಡಿಪ್ರೆಷನ್ನಲ್ಲಿರೋರು ಇಂಥವ್ರನ್ನೆಲ್ಲ 35 ವರ್ಷದಿಂದ ಮಾಡ್ತೀನಿ ನಾನು. ಅವ್ರನ್ನ ಅದನ್ನು ಹೊರಗೆ ತರೋ ಪ್ರಯತ್ನ. ಸೈಕಾಲಜಿ, ನಾನು ಸೈಕಾಲಜಿಸ್ಟ್ ಅಲ್ಲ, ಆದರೆ ನಾನು ಮನಃಶಾಸ್ತ್ರದ ಬಗ್ಗೆ ಪುಸ್ತಕಗಳೆಲ್ಲ ಓದಿ ಇದ್ದಬದ್ದ ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಏನಿದ್ರು ನೋಡ್ಕೊಂಡು ಮಾಡಿರೋ ಅನುಭವದ ಆಧಾರದ ಮೇಲೆ ನನಗೆ ಗೊತ್ತಾಗ್ತಾ ಹೋಯಿತು ಈ ಥರ ತೊಂದರೆಗಳಾಗ್ತವೆ, ಅದನ್ನು ಹೊರಗೆ ಬರೋದು ಹೇಗೆ. ಅದೇ ಒಂದು ಪ್ರಯತ್ನ ಇದರಲ್ಲಿ ಮಾಡಿದ್ದೀನಿ. ಏನೇನು ಅನುಭವಿಸ್ತಾರೆ ಜನ, ಖುಷಿಯಾಗಿರೋ ಮನುಷ್ಯನೇ ಇಲ್ಲ. 100% ಖುಷಿ ಆಗುತ್ತೆ. ಯಾರೋ ಒಬ್ಬರೊಂದು ಮೆಡಲ್ ಕೊಟ್ಟರು ಖುಷಿ ಆಗುತ್ತೆ, ಬಟ್ ಅದಲ್ಲ ಆತ್ಮಶಾಂತಿ ಅಂತಲ್ಲ, ಒಳಗಡೆಯಿಂದ ಶಾಂತವಾಗಿದೆಯಾ ಅಷ್ಟೇ ಬೇಕಾಗಿರೋದು. ಒಂದು ಜನ್ಮ, ಹಿಂದಿನ ಜನ್ಮ ಗೊತ್ತಿಲ್ಲ, ಮುಂದಿನ ಜನ್ಮ ಚೆನ್ನಾಗಿರುತ್ತೆ, ಎಷ್ಟು ದಿವಸ ಇರ್ತೀವೋ ಖುಷಿಯಾಗಿರುತ್ತೆ, ಶಾಂತವಾಗಿರುತ್ತೆ. ಇದೆಲ್ಲ ನನ್ನ ತಲೆಯಲ್ಲಿರೋದನ್ನು ಬೇರೆ ಬೇರೆ ರೂಪದಲ್ಲಿ ಹೇಳ್ತೀನಿ. ಸರ್, ನೀವು ಈ ಟಕೀಲಾ ಸಿನಿಮಾನ ಒಪ್ಕೊಳ್ಳೋದಕ್ಕೆ ರೀಸನ್ ಏನು? ಯಾವೊಂದು ಎಳೆ, ಈ ಒಂದು ಲೈನ್ಗೋಸ್ಕರ ಆದರೂ ನಾನು ಈ ಸಿನಿಮಾದಲ್ಲಿ ಇರಬೇಕು ಅಂತ ಆ ಎಳೆ ಯಾವುದು? ಮೊದಲನೇದಾಗಿ ಆ್ಯಕ್ಚುಲಿ ನಿರ್ಮಾಪಕರು ನಾಗಚಂದ್ರ ಸರ್. ಸೊ ಅವ್ರ ಜೊತೆ ತುಂಬ ಒಂದು ಒಳ್ಳೆ ಒಡನಾಟ ಇತ್ತು. ಜೋಯಿಗುಡ್ಡ ಅಂತ ಒಂದು ಸಿನಿಮಾ ಮಾಡಿದ್ವಿ. ನಾನು 70 to 80% ಶೂಟಿಂಗ್ ಮುಗಿದಿತ್ತು. ಬಟ್ ಕಾರಣ ಅಂತಂದರೆ ಸ್ವಲ್ಪ ಸ್ಟಾಪ್ ಆಯಿತು. ಸೊ ಆ ಟೈಮಲ್ಲಿ ನನಗೆ ಟಕೀಲಾದ ಬಗ್ಗೆ ಹೇಳ್ತಾಯಿದ್ರು, ಹಿಂಗೆ ಮಾಡೋಣ ನೆಕ್ಸ್ಟ್ ಧರ್ಮ, ಇದೇನೋ ಒಂದು ಪ್ಲ್ಯಾನ್ ಇದೆ ಅಂತ. ಸೊ ಅದಾದಮೇಲೆ ಪ್ರವೀಣ್ ನಾಯಕ್ ಸರ್ನ ಮೀಟ್ ಮಾಡಾದ್ಮೇಲೆ ಅವ್ರ ನರೇಷನ್ ಆಗಿರ್ಬೋದು, ಅವ್ರ ಕತೆ ಬಗ್ಗೆ ಹೇಳಿದ್ದಾಗಿರ್ಬೋದು, ಅವ್ರ ನಾಲೆಡ್ಜ್ ನೋಡಾದ್ಮೇಲೆ, ಸೊ 100% ನನಗೂ ಒಂದು ಖುಷಿ, ಒಂದು ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಇಟ್ಸ್ ವೆರಿ ಗುಡ್ ಇದು ಅಂದ್ಬಿಟ್ಟು, ಇಲ್ಲ ಸರ್ ಮಾಡೋಣ. ಆ್ಯಂಡ್ ನನಗೆ ಅದೊಂದು 2 ಶೇಡು, ನಾನು ಹೇಳ್ದಂಗೆ ಒಂದು 2 ಶೇಡ್ಸ್ ಇರೋದನ್ನು. ಸೊ ಒಂದು ವಿಲನಿಶ್ ಕೈಂಡ್ ಆಫ್ ಸೆಕೆಂಡ್ ಹಾಫ್ ಎಂಡು ಕ್ಲೈಮ್ಯಾಕ್ಸು, ಆ್ಯಂಡ್ ಒಂದು ಫಸ್ಟ್ ಹಾಫಲ್ಲಿ ಥ್ರೂ ಔಟ್ ಒಂದು ಒಳ್ಳೆ ಬಿಸ್ನೆಸ್ಸು. ಇದನ್ನು ನಾನು ಯಾವ ಥರ ಒಂದು ಕ್ಲಾಸಿ ಹುಡುಗ ಒಂದು ಯಾವ ಥರ ಒಂದು ಇದು ತೋರಿಸ್ಬೋದು, ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡು, ಆ್ಯಂಡ್ ಮೆಸೇಜ್ ಅಲ್ಲ ಬಟ್ ಸಮಥಿಂಗ್ ಯಾರಾದರೂ ಜನ ನೋಡ್ತಾ ಇರೋವಾಗ, ಸಿನಿಮಾ ನೋಡುವಾಗ ಎಲ್ಲೋ ಒಂದು ಕಡೆ ನಾಟುತ್ತೆ, ಲೈಕ್ ಹೌದಪ್ಪ ಲೈಫಲ್ಲಿ ಹುಷಾರಿರಬೇಕು, ಹೌದು ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಡಿಸಿಷನ್ಸ್ ತೊಗೊಬೇಕು, ಲವ್ ಅಂತ ಬಿದ್ದಾಗ ಏನೇನು ಆಗ್ಬೋದು, ಬಟ್ ಯು ಹ್ಯಾವ್ ಟು ಚೂಸ್ ದ ರೈಟ್ ಪರ್ಸನ್ ಇನ್ ಲೈಫ್. ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಯು ಶುಡ್ ಥಿಂಕ್ ಆಫ್ ದ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂತ. ಯಾಕಂದ್ರೆ ಇವತ್ತು ನೀವು ನೋಡ್ತಾ ಇರೋ ಎಷ್ಟು ಬೇಗ ಮದುವೆ ಆಗ್ತಾ ಅಷ್ಟೇ ಬೇಗ ಡಿವೋರ್ಸ್ಗಳು ಅಷ್ಟೇ ಬೇಗ ಆಗ್ತದೆ. ಬಟ್ ಇನ್ ದೀಸ್ ಕೇಸಸ್ ಯಾವ ಥರ ಒಂದು ಡಿಸಿಷನ್ ತೊಗೊಬೇಕು, ಡಿಸಿಷನ್ ಮೇಕಿಂಗ್ ಯಾವ ಥರ ಇರಬೇಕು. ಸೊ ಇದನ್ನೆಲ್ಲ ನೋಡಿದಾಗ ಐ ಥಿಂಕ್ ದಟ್ ಈಸ್ ವೈ ಐ ಲೈಕ್ ಓಕೆ ಫೈನ್, ಈ ಸಬ್ಜೆಕ್ಟ್ ಒಂದು ಚೆನ್ನಾಗಿರುತ್ತೆ. ಆ್ಯಂಡ್ ವೆನ್ ಯು ಏನಾದರೂ ಒಂದು ಸಂದೇಶ ಕೊಡೋವಾಗ ಆಡಿಯನ್ಸ್ಗೆ, ಲೈಕ್ ಒಂದು ವಿಲ್ ಬಿ ಲೈಕ್ ಓಕೆ ಫೈನ್, ಯಾರು ನೋಡ್ತಾ ಇದ್ರು ಸರಿಯಪ್ಪ, ವಿ ಶುಡ್ ಥಿಂಕ್ ಅಬೌಟ್ ದೀಸ್ ಲೈನ್ಸ್ ಅಂತ. ಸೊ ಅದ್ರ ತಕ್ಕಂಗೆ ನಾವು ಈ ಸಿನಿಮಾ ಒಪ್ಕೊಂಡು. ನಿಮ್ಮ ಹೋಮ್ವರ್ಕ್ ಯಾವ ರೀತಿ ಇತ್ತು ಈ ಸಿನಿಮಾ? ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಮೇಜರ್ ಇನ್ನೊಂದು ರೀಸನ್ ಐ ಥಿಂಕ್ ಬಿಕಾಸ್ ದಾಸ್ ಸರ್ ಮೋಸ್ಟ್ ಕ್ಯಾಮ್ರಾಮನ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಕ್ಯಾಮ್ರಾಮನ್ನು. ಎಷ್ಟೊಂದು ಸರಿ ನಾವು ಶೂಟ್ ಮಾಡುವಾಗ DNA ಬೇಡ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಅವರ ಲೈಟಿಂಗ್ ಪ್ಯಾಟರ್ನ್ ಇತ್ತು. ಸೊ ಐ ಥಿಂಕ್ ಅವ್ರ ಜೊತೆ ವರ್ಕ್ ಮಾಡೋದನ್ನು, ಒಂದು ಸೀನಿಯರ್ ಕ್ಯಾಮ್ರಾಮನ್ನು ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇಟ್ಸ್ ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್. ಸೊ ಡೈರೆಕ್ಟರ್ ಆಲ್ಸೋ ಇಸ್ ವೆರಿ ಎಕ್ಸ್ಪೀರಿಯನ್ಸ್ಡ್, ಅವರು ಎಕ್ಸ್ಪೀರಿಯನ್ಸು. ಸೊ ನನಗೆ ಇಟ್ ವಾಸ್ ಒಂದು ಡಿಫ್ರೆಂಟ್ ಇದು, ಲೈಕ್ ನೈಸ್, ಲೈಕ್ ಅವರು ಹೇಳ್ಕೊಡೋ ರೀತಿ ಆಗಿರ್ಬೋದು, ಅವ್ರ ಫ್ರೇಮ್ಸ್ ಹೇಳೋ ರೀತಿ ಆಗಿರ್ಬೋದು. ಸೊ ದಟ್ ಅಟ್ಮಾಸ್ಫಿಯರಲ್ಲಿ ಇದೆ. ಸೊ ಇದೆಲ್ಲ ನೋಡಿದಾಗ ಖಂಡಿತ ಈ ಸಿನಿಮಾ ಮಾಡಬೇಕಂತ ನನಗೆ ಅನಿಸ್ತು.